ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸಿಎಂ ಸಿದ್ದರಾಮಯ್ಯನ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಫೈಟ್ ಅಂದರೆ ಜಟಾಪಟಿ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಬಾರಿ ಸಚಿವ KH ಮುನಿಯಪ್ಪ ಅವರ ಸರದಿ. ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಮುಂದಿನ ದಲಿತ ಮುಖ್ಯಮಂತ್ರಿ KH ಮುನಿಯಪ್ಪ ಅನ್ನುವಂಥ ಕೂಗು ಈಗ ಮಾರ್ಧನಿಸಿದೆ. ಕೊರಟಗೆರೆಯಲ್ಲಿ ದಲಿತ ಪರ ಸಂಘಟನೆಗಳು ಒಂದು ಘೋಷಣೆಯನ್ನ ಮೊಳಗಿಸಿದ್ದಾವೆ. ಮಧುಗಿರಿಯ ಖಾಸಗಿ ಕಾರ್ಯಕ್ರಮಕ್ಕೆ ಸಚಿವ KH ಮುನಿಯಪ್ಪ ತೆರಳುತ್ತಾ ಇದ್ರು. ಇನ್ನು ಕೊರಟಗೆರೆ ಮಾರ್ಗವಾಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಮುಖಂಡರು ಇವರಿಗೆ ಸ್ವಾಗತ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಜೈಕಾರ ಮೊಳಗಿಸಿದ್ದಾರೆ. ನೋಡಿ, ಇಷ್ಟೆಲ್ಲ ತಿಕ್ಕಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಇಷ್ಟೆಲ್ಲ ಜಟಾಪಟಿ ನಡೀತಾ ಇದೆ, ಟಾಕ್ ವಾರ್ಗಳು ನಡೀತಾ ಇದ್ದಾವೆ. ಇರೋದು ಒಂದೇ ಸೊಲ್ಯೂಷನ್, ಹೈಕಮಾಂಡ್ ಎಂಟ್ರಿ ಆಗಿ ಆಗುತ್ತೆ ಆಗಲ್ಲ ಇದರಲ್ಲಿ ಹೇಳಿ ಮುಗಿಸ್ಬಿಟ್ರೆ ಇದು ಯಾವ ಪ್ರಹಸನ ಕೂಡ ಇರೋದಿಲ್ಲ. ಮನೆ ಬಿದ್ದೋದ್ಮೇಲೆ ನಾನು ಸುಣ್ಣ ಬಣ್ಣ ಬಳಿತೀನಿ ಅಂತ ಪೇಂಟ್ ಅಂದ್ರೆ ಪ್ರಯೋಜನ ಇಲ್ಲ. ಹೈಕಮಾಂಡ್ ಇವಾಗಲೂ ಕೂಡ ಕಾಲ ಮಿಂಚಿಲ್ಲ. ಈಗ ಇಂಟರ್ಫಿಯರ್ ಆಗಿ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಆಗಲ್ಲ. ಎರಡರಲ್ಲಿ ಒಂದು ಹೇಳಿಬಿಟ್ರೆ ಎಲ್ಲ ಪ್ರಹಸನಕ್ಕೆ ಇದು ತೆರೆ ಬಿದ್ದಂತೆ ಆಗುತ್ತೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟೊಂದು ಟೈಮ್ ಇದೆಯಾ, ಅಥವಾ ಈ ರೀತಿಯಾಗೂ ಕೂಡ ಯೋಚನೆ ಮಾಡ್ಬೋದು ಅಂತ ಆ ಒಂದು ಆಲೋಚನಾ ಶಕ್ತಿ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಅವರು ಹೇಳ್ತಾರೆ ಹೈಕಮಾಂಡ್ ಅಂತ, ಅವರೇ ಹೈಕಮಾಂಡ್. ಇನ್ನು ಅವರು ಹೈಕಮಾಂಡ್ ಅಂತಂದ್ರೆ ಇನ್ಯಾವ ಹೈಕಮಾಂಡ್ ಇದೆ ಕಾಂಗ್ರೆಸ್ನಲ್ಲಿ? ಶಾಸಕರ ಒತ್ತಾಯ ಕೂಡ ಅದೇ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಇತಿಶ್ರೀ ಹಾಡಬೇಕು. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಈ ತಿಕ್ಕಾಟದಲ್ಲಿ ಅಥವಾ ಈ ಜಟಾಪಟಿಯಲ್ಲಿ ಬೇರೆ ಬೇರೆ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳೇ ಈಗ ಮರೆಯಾಗ್ತಿದ್ದಾವೆ. ಸೊ ಆದಷ್ಟು ಬೇಗ ಹೈಕಮಾಂಡ್ ಎಂಟ್ರಿ ಆಗಲಿ ಅಂತ ಶಾಸಕರು ಯಾವ ರೀತಿ ಬಯಸ್ತಾ ಇದ್ದಾರೋ, ನಮ್ದು ಅದೇ ಬಯಕೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.